ನಿಮ್ಮಿಬ್ಬರನ್ನ ಒಂದು ಮಾಡೋವರೆಗೂ ನಾನು ನಿದ್ದೆ ಮಾಡಲ್ಲ. ಇಷ್ಟೆಲ್ಲ ಆಗೈತಲ್ಲವ ಶಾರು ಪರವ ಏನ್ರವ? ನೋಡಿ ಮಾವಯ್ಯ, ನಾನು ಅಮ್ಮ ಮಗನ ಒಂದು ಮಾಡಬೇಕು ಅಂತ ನಿದ್ದೆಗೆಡ್ಕೊಂಡು ಇಲ್ಲಿವರೆಗೂ ಬಂದರೆ ಅತ್ತೆ ಮಾತ್ರ ಇನ್ನೇನವ ನಾವಿಬ್ರು ಒಂದಾಗೈತಲ್ಲ ಅಂತ ಮಾತಾಡ್ತಿದ್ದಾರೆ. ಏನು ಹೇಳೋಣ ಇವ್ರಿಗೆ? ಕಣ್ಣೆತ್ತಿ ತಿರುಗಿ ನೋಡದೇ ಇರೋ ಮಗ ಈಗ ನಂಗೆ ನೋಡ್ತವನೆ, ಬಾಯಿ ತುಂಬ ಅವ್ವ ಅಂತ ಕರೆದವನೆ. ಅವನು ಊಟ ಮಾಡೋದ್ರಲ್ಲಿ ಒಂದು ತುತ್ತು ನನಗೆ ಕೊಟ್ಟು ಊಟ ಹಂಚ್ಕೊಂಡವನೆ. ಇದಕ್ಕಿಂತ ಇನ್ನೇನವ ಬೇಕು ನನಗೆ? ಸಾಕವ. ಅತ್ತೆ, ನಿಮಗೆ ಬೇಡ ಅಂದರೂ ನಮಗೆ ಬೇಕು. ಇಡೀ ಊರಲ್ಲಿರೋರೆಲ್ಲರೂ ಅಮ್ಮ ಮಗ ಅಂದರೆ ನಿಮ್ಮ ಥರ ಇರಬೇಕು ಅಂತ ಮಾತಾಡಬೇಕು, ಹಾಗಾಗಬೇಕು ಅಲ್ವಾ ಮಾವೇ? ನೀವು ಮತ್ತೆ ಏನು ಮಾತಾಡದೆ ಈಟ್ ಹತ್ರ ಆಗವ್ರಂದ್ರೆ ಇನ್ನು ಮಾತಾಡ್ಬಿಟ್ರೆ ಊರು ತುಂಬ ಅಮ್ಮ ಮಗಂದು ಗುಣಗಾನ ಆಯ್ತದೆ. ನೀನ್ ಏನ್ ಅನ್ಕೊಂಡಿದ್ಯಾ ಅದನ್ನ ಮಾಡವ. ಥ್ಯಾಂಕ್ ಯು ಮಾವಯ್ಯ. ಅತ್ತೆ, ನನಗೇನೋ ಒಂದು ಅನಿಸ್ತಿದೆ ಹೇಳ. ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿದ್ದಷ್ಟು ಮಾವ ನಿಮ್ಮಿಂದ ದೂರ ಆಗ್ತಾನೆ ಹೋಗ್ತಾನೆ. ಮತ್ತು ನಾನು ನಿಮ್ಮಿಂದ ದೂರ ಆದರೆ ಮಾವ ನಿಮಗೆ ಹತ್ರ ಆಗ್ತಾನೆ. ನೀವೇನು ಹೇಳ್ತೀರೋ ನನಗೆ ಅರ್ಥ ಆಗ್ತಾ ಇಲ್ಲ ಕಣವ. ಅದೇ ಅತ್ತೆ, ನಾನು ಮಾವಯ್ಯ ನನ್ನ ತವ್ರ ಮನೆಗೆ ಹೋದ್ಮೇಲೆ ತಾನೆ ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು. ಹೌದು. ಸೊ ನಿಮ್ಮಿಂದ ನಾನು ದೂರ ಇದ್ದೀನಿ ಅಂತ ಮಾವನಿಗೆ ಅರ್ಥ ಆದರೆ ಮಾವ ನಿಮಗೆ ಹತ್ರ ಆಗ್ತಾನೆ. ಅಯ್ಯೋ ಶಿವನೇ, ಮತ್ತೆ ತವ್ರ ಮನೆಗೆ ಹೋಗ್ಬೇಕಲ್ವಾ? ಇಲ್ಲ ಮಾವಯ್ಯ, ನಾನೇನು ತವ್ರ ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಆದರೆ ಅತ್ತೆ ಜೊತೆ ಜಗಳ ಮಾಡೋ ಖಟ್ವಾಣಿ ಸೊಸೆಯಾಗಿ ನಾಟಕ ಮಾಡ್ತೀನಿ. ಅವತ್ತು ನಾವು ಮನೆಗೆ ಬಂದಾಗ ಅತ್ತೆ ಅವ್ರ ಮಗಂಗೆ ಊಟ ಬಡಿಸ್ತಿದ್ರು. ಆಗ ನಾನು ಜಗಳ ಮಾಡಿ ನಾಟಕ ಎಲ್ಲ ಮಾಡಿದ್ನಲ್ಲ, ಆಗ ಮಾವ ಏನು ಹೇಳ್ದ ಹೇಳಿ? ಅಯ್ಯೋ ಪಾರು, ಇದ್ರಾಗೆ ಆ ಅಮ್ಮನ ತಪ್ಪು ಏನೂ ಇಲ್ಲ, ನೀ ಸುಮ್ಕೆ ಸಮಾಧಾನ ತಕ್ಕ. ಸೊ ನಾನು ಅತ್ತೆ ಜೊತೆ ಜಗಳ ಮಾಡೋ ಸೊಸೆಯಾಗಿ ಗುರ್ತಿಸ್ಕೊಂಡ್ರೆ ಮಾವ ಅವ್ರ ಅಮ್ಮನಿಗೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಸೊ ಇವರಿಬ್ರು ಹತ್ರ ಆಗೇ ಆಗ್ತಾರೆ. ಅಬ್ಬಬ್ಬಬ್ಬಬ್ಬ, ಏನವ ನಿನ್ ತಲೆ? ಅತ್ತೆ, ಇನ್ನಾಳೆ ನಾನು ನಿಮ್ಮ ಜೊತೆ ಜಗಳ ಮಾಡ್ತೀನಿ. ಆದರೆ ನೋಡಿ, ನೀವು ಅದರಿಂದ ಬೇಜಾರಾಗಬಾರ್ದು. ಬರೀ ನಾಟಕ ಅಷ್ಟೆ. ಆದರೆ ಪಾರು, ಇದರಿಂದ ನನ್ನ ಮಗನಿಗೆ ಬೇಜಾರಾಗಲ್ಲೇನವ? ಏನೋ ಸ್ವಲ್ಪ ಬೇಸರ ಆಗ್ಬೋದು, ಆಗಲಿ ಬಿಡಿ. ಆದ್ರೆ ತಾನೇ ನೀವಿಬ್ರು ಒಂದಾಗೋದು. ನನ್ನ ಮಗನ ಜೊತೆ ನಾನು ಸೇರ್ಸೋಕ್ಕೆ ನೀನು ಎಷ್ಟೊಂದು ಕಷ್ಟಪಡ್ತಿದ್ದೀಯಲ್ಲವ, ನಾನು ಏನು ಅಂತ ಹೇಳವ? ಇದು ನಾಟಕ ಅಷ್ಟೆ. ಸರಿ, ಆಗಿದೆ. ಈ ನಾಟಕದಲ್ಲಿ ನಾನು, ಅತ್ತೆ, ಮಾವಯ್ಯ 3 ಜನ ಶಾಮೀಲಾಗಿರ್ತೀವಿ. ಓಕೆನಾ? ಎಲ್ಲ ಕೈ ಕೊಡಿ. ಅವ್ವ ಮಾಕಳವ, ಎಲ್ರನ್ನೂ ಕಾಪಾಡವ, ಎಲ್ಲರಿಗೂ ಒಳ್ಳೇದು ಮಾಡ. ಏನ್ ಪರಸದ್ದು? ಪಾರು, ಏನವ ಇದು? ನೀ ಹಿಂಗೆಲ್ಲ ಮಾಡಿದ್ರೆ ನನ್ನ ಮಗ ತಪ್ಪು ತಿಳ್ಕೊಳಕ್ಕಿಲ್ವಾ? ಇದನ್ನೆಲ್ಲ ನೋಡ್ಬಿಟ್ಟು ನಿಮ್ಮ ಮಗ ತಪ್ಪು ತಿಳ್ಕೊಳ್ಳೋದಾ? ತಪ್ಪಾಗಿ ನಿಮ್ಮ ಬಗ್ಗೆ ಹೇಳ್ಬಿಟ್ಟು ನಿಮ್ಮೇಲೆ ಅನುಕಂಪ ಬರುತ್ತಲ್ಲ, ನಾಟಕ ಮಾಡ್ಬಿಟ್ರಲ್ಲ ಅತ್ತೆ. ಇದೆಲ್ಲ ಗೊತ್ತಾದಾಗ ನಿಮ್ ಸೊಸೆಗೆ ನೋವಾಗುತ್ತೆ, ಬೇಜಾರಾಗುತ್ತೆ, ಕೋಪ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಲಿಲ್ವಾ? ಪಾತ್ರೆ ಬಿಸಾಕ್ದ್ಯಾ? ಹೌದು, ಬಿಸಾಕ್ತೆ. ನಾನೇ ಬಿಸಾಕ್ತೆ. ಏನಿವಾಗ? ಬರೀ ಬಿಸಾಕದಲ್ಲ, ಎತ್ತು ಎಸಿತಾರ್ಸಿನಿ. ಇದೊಂದೇ ಅಲ್ಲ, ಎಲ್ಲನೂ ಇಟ್ಟಿರ್ತೀನಿ. ಅಯ್ಯ, ಪಾರ್ 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 ಪಾರ್. ಒಂದು ನಿಮಿಷ ಪಾರು, ಇವಾಗ ಏನಾಯ್ತು ಪಾರು? ಅಯ್ಯೋ 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 ಅಯ್ಯೋ, ಇಷ್ಟೆಲ್ಲ ಆದ್ರೂ ಏನಾಯ್ತು ಅಂತ ಕೇಳ್ತಿದ್ದೀರಲ್ರಿ ನೀವು? ನಿಮ್ಮ ಮಮ್ಮಿಗೆ ಕಿಚ್ಚ ಬೇಕಂತೆ, ಕಿಚ್ಚನು. ಏನು ಪಾರು ನೀನು, 200 ರೂಪಾಯಿ ಕೊಟ್ರೆ ಚಿಕನ್ ಸಿಗ್ತೈತೆ, ಅದಕ್ಕೆ ನೀನು ಹಿಂಗೆಲ್ಲ ಆಡಿಯಲ್ಲ. ಏ ಭೂದೇವಿ, ಚಿಕನ್ ಎಲ್ಲ ಕೇಳ್ತಿರೋದು, ಕಿಚನ್. ಇವಮ್ಮಂಗೆ ಅಡಿಗೆ ಮನೆ ಬೇಕಂತೆ, ಅಡಿಗೆ ಮನೆ. ನನ್ ರಾಣಿ, ಈ ಮನೆ ಮಗಳು ಗಂಡನ ಮನೆಗೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಇಡೀ ಕಿಚನ್ ಡಿಪಾರ್ಟ್ಮೆಂಟು ನಂದಾಗಿತ್ತು ಮಾವ, ನಂದು.
ಅಮ್ಮ ಬಂದ್ಬಿಟ್ಟು ಕಿಚನ್ ಬೇಕು ಅಂತ ನಾನು ಬಿಟ್ಕೊಡಕ್ಕಾಗತ್ತಾ? ಅಡುಗೆ ಮನೆನಾ? ಹೇ ಶಿವ, ಹಾ? ಅದೆಲ್ಲ ಗಲಾಟೆ? ಅಪ್ಪಯ್ಯ ನೀನೊಬ್ಬ ಕಮ್ಮಿ ಇದೆ ನೋಡು. ಬಾ ಓಸಿ ಪಂಚಾಯತಿ ಮಾಡು. ಬಾರವ್ವ. ಹ್ಮ್. ಏನವ್ವ ಆವಾಗಿಂದ ಕೂಗ್ತವನಲ್ಲ, ನನ್ನ ಹೆಂಡ್ರಿಗೆ ಏನಾದ್ರು ಅನ್ನ? ನಿಮ್ಮ ಹೆಂಡ್ರಿಗೆ ಯಾರನ್ನ ಅಂದ್ರೆ ನನಗೇನು? ನನಗೆ ನನ್ನ ಗಂಡ ಅಷ್ಟೇ ಮುಖ್ಯ, ಇವ್ರಷ್ಟೇ ಮುಖ್ಯ ನನಗೆ, ನಿಮ್ಮ ಹೆಂಗಸ್ರಲ್ಲ. ಏ ಶಿವ, ನಿನ್ನ ಹೆಂಡತಿದು ಜಾಸ್ತಿ ಆಯ್ತು ಕಲ. ನನ್ನ ಹೆಂಡ್ರ ಸುದ್ದಿಗೆ ಬರಬೇಡ ಅಂತ ಹೇಳು. ಬಂದ್ರೆ ಆಕೆ ಸುಮ್ಕಿರಿ ತಮ್ಮ ಸುಮ್ಕಿರಿ. ನನ್ನ ಹೆಂಡ್ರು ನಿನ್ನ ಹೆಂಡ್ರಿಗೆ ಏನು ಹೇಳಿಲ್ಲಪ್ಪೋ. ಮುಚ್ಚ ಬಾಯ, ಕಣ್ಮುಂದನೆ ಮಾತಾಡ್ತಾವಳೆ. ಹಿಂಗ್ ನೋಡಿದ್ರೆ ಅಪ್ಪಯ್ಯವ ನನ್ಗೆ ಹೇಳೋದು. ನೀವ್ ಸುಮ್ನೆ ನೀವೇನ್ರಿ ಮಾತಾಡೋದು? ನಾನ್ ಮಾತಾಡ್ತೀನಿ ರೀ. ಯೋ ಮಾವಯ್ಯೋ, ನಾನೇನ್ ಬೇಕು ಅಂತ ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಿರೋದು. ಇವಮ್ಮ ಮುದ್ದಿನ ನಾನು ಇದೇ ಮನೇಲಿ ಇಟ್ಕೊಂಡು ನಿಮ್ಮ ಮಕ್ಳನ್ನೆಲ್ಲ ನೋಡ್ಕೊಂಡಿದ್ರೆ ನಾನೇ ಇವತ್ತು ಈ ಮಾತಾಡ್ತಿದ್ದೆ. ನೋಡ್ಕೊಂಡಿರೋದು ಇವಮ್ಮ ಅಲ್ಲ, ನನ್ ಗಂಡ ನೋಡ್ಕೊಂಡಿರೋದು. ನಾನ್ ಮದ್ವೆ ಮಾಡ್ಕೊಂಡ್ ಬಂದಾಗ ಇವಮ್ಮ ಈ ಮನೇಲೇ ಇದ್ದಿದ್ರೆ ಅಯ್ಯೋ 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 ನನ್ನ ಅತ್ತೆ ಯಾವಾಗ ಅಡ್ಗೆ ಮನೆ ಬಿಟ್ಕೊಡ್ತಾರೆ ಅಂತ ನಾನು ಕಾಯ್ತಾ ಇರ್ತಿದ್ದೆ. ಆದ್ರೆ ಅದಾಗ್ಲಿಲ್ವಲ್ಲ. ಇವಾಗ ಯಾವತ್ತೂ ಇಲ್ಲಿರೋದು ಇವಮ್ಮ ಬಂದ್ಬಿಟ್ಟು ಕಿಚನ್ ಬೇಕು ಅಂತಂದ್ರೆ ಹೆಂಗ್ ಬಿಟ್ಕೊಡಕ್ಕಾಗುತ್ತೆ? ಅದು ಅಲ್ದಲೆ ಅತ್ತೆ ಅಂದ್ರು ಸೊಸೆ ಅಂದ್ರು ಬಂದ ತಕ್ಷಣ ತಗೊಳ್ಳಮ್ಮ ಎಡಿ ಅಡ್ಗೆ ಮನೆ ಸಾಮ್ರಾಜ್ಯ ನಿಂದೆ ಅಂತ ಕೊಟ್ಬಿಡ್ತಾರಾ? ಹೇಳಿ ಮಗಯ್ಯ ಹೇಳಿ. ಬಾರು ಬಾರು ನೋಡೀಗ ನಮ್ಮ ರತ್ನಂಗೆ ನಮ್ಮತ್ತೆ ಬಿಟ್ಕೊಟ್ಟಿಲ್ವ ಹೇಳು? ಸುಮ್ನಿರ್ ಮಾವ, ಅವರು ನಮ್ಮಮ್ಮ, ಅವ್ರು ತುಂಬಾ ಒಳ್ಳೆಯವರು. ಆದ್ರೆ ನಾನು ಅವ್ರ ಮಗಳಾಗಿ ಅಷ್ಟು ಒಳ್ಳೆಯವಳೇನಲ್ಲ. ಬಾರು, ನೀನು ಬೆಳಗಿಂದ ಸಂಜೆ ಗಂಟ ಕ್ಲಿನಿಕ್ನಾಗೆ ದುಡಿತಾ ಇರ್ತೀಯ ಅಲ್ವಾ? ಅದ್ರ ಮಧ್ಯೆಯಲ್ಲಿ ನಿಂಗೆ ಅಡುಗೆ ಮನೆ ಎಲ್ಲ ವ್ಯವಹಾರ ಯಾಕೆ ಬೇಕು ಹೇಳು? ಪುಟ್ಬಿಡು. ಬೂಡಕ್ಕಾಗಲ್ಲ ಮಾವ. ನಿನಗೂ ಅವಮ್ಮ ಅಂದ್ರೇನು ಆಗಲ್ಲ. ಅವಮ್ಮ ಮಾಟ ಮಂತ್ರ ಮಾಡಿ ವಶೀಕರಣ ಮಾಡಿಸಿ ನಿನಗೇನೋ ಅವತ್ತು ಊಟ ಹಾಕ್ಬಿಟ್ರು. ಆದ್ರೆ ನಾನು ನಿನ್ನನ್ನು ಬಿಡಕ್ಕಾಗತ್ತ ಮಾವ? ನಾನು ನಿನ್ನನ್ನು ಬಿಟ್ಕೊಡಲ್ಲ. ನೀನ್ ಸುಮ್ಮನೆ ನಿನ್ ಸಮಾಧಾನ ಮಾಡ್ಕೊ, ನಾನು ಇದೀನಿ. ಸಮಾಧಾನ ಮಾಡ್ಕೊ. ನೋಡು, ನಾನು ಅಂಗಡಿಗೆ ಹೋಗಿ ದುಡ್ಕ ಬರ್ತೀನಿ, ನೀನು ಸಂಜೆ ಗಂಟ ಕ್ಲಿನಿಕ್ನಾಗ ದುಡಿತೀಯ. ಹಂಗಿರ್ಬೇಕಾದ್ರೆ ಪಾಪ ಅವಮ್ಮ ರುಚಿಯಾಗಿ ಅಡುಗೆ ಮಾಡಾಕತ್ತೆ. ಯಾಕೆ ಬೇಡ ಅನ್ನೋದು ಹೇಳು? ಮಾಡ್ಕೊಂಡು ಇರ್ಲಿ ಅಲ್ಲ, ಸುಮ್ಕಿದ್ಬಿಡು ಪಾಪ. ಅಬ್ಬಬ್ಬಬ್ಬಬ್ಬಬ್ಬಾ, ತಾಯಿ ಕೈ ರುಚಿ ಎಷ್ಟು ಸೆಳೀತಿದೆ ಮಾವ ನಿನ್ಗೆ. ಅದಕ್ಕೆ ಹೇಳೋದು ಅಮ್ಮನ ಮೊದಲ ತುತ್ತು ಜೀವನದುದ್ದಕ್ಕೂ ಜೊತೆಗೆ ಬರುತ್ತೆ ಅಂತ. ಹಾಗಂತ್ಯಾ? ಬಾರು ಒಪ್ಕೋ, ಪಾಪ ಮಾಡ್ಕೊಂಡಿರ್ಲಿ.